ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕೃತಿಕಾ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ? ಕೃತಿಕಾ ನಕ್ಷತ್ರದವರು ಈ ವಿಡಿಯೋನ ಪೂರ್ತಿ ನೋಡಿ. ಯಾರ್ಯಾರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರಿಗೆ ಫಾರ್ವರ್ಡ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ. ನೋಡಿ, ಕೃತಿಕಾ ನಕ್ಷತ್ರದ 1ನೇ ಪಾದ ಬಂದ್ಬಿಟ್ಟು ಮೇಷರಾಶಿಯಲ್ಲಿರ್ತದೆ. ಕೃತಿಕಾ ನಕ್ಷತ್ರದ 2, 3, 4 ನೋಡಿ, 4 ಪಾದಗಳಿರ್ತವೆ ಪ್ರತಿ ನಕ್ಷತ್ರಕ್ಕೆ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ ಬಂದ್ಬಿಟ್ಟು ವೃಷಭ ರಾಶಿಯಲ್ಲಿರ್ತದೆ. ನೋಡಿ, ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರ ಆಗಿದೆ. ವೀಕ್ಷಕರೇ, ಈ ವಿಷಯ ತಿಳಿಸೋಕ್ಕಿಂತ ಮುಂಚೆ ಈ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು, ಅಥವಾ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿಬಿಡಿ. ನೋಡಿ, ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಲ್ಲ, ಯಾಕೆ ಈ ನಕ್ಷತ್ರದಲ್ಲೇ ಹುಟ್ಟಿದ್ರಿ ಅಂದ್ರೆ, ನೋಡಿ, ಹಿಂದಿನ ಜನ್ಮ ಕರ್ಮ ಏನಿತ್ತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ತಂದೆಯ ಸೇವೆಯನ್ನ ಸರಿಯಾಗಿ ಮಾಡಿಲ್ಲ ಎಂದರ್ಥ. ಹೌದು, ನೀವು ನಿಮ್ಮ ತಂದೆಯ ಸೇವೆಯನ್ನ ಸರಿಯಾಗಿ ಮಾಡಿಲ್ಲ ಎಂದರ್ಥ. ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಗ್ರಂಥವನ್ನ ಅಧ್ಯಯನ ಮಾಡಿದಂತೆಲ್ಲ ಆಳದಲ್ಲಿ ಈ ವಿಷಯಗಳು ಸಿಗ್ತವೆ. ಅದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಶ್ರೀ ಹನುಮಂತರಾವ್ ಕುಲಕರ್ಣಿ ಗುರುಗಳು ನಮಗೆ ಇದನ್ನು ತಿಳಿಸಿದ್ರು. ಆ ವಿಷಯವನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಶ್ರೀ ಹನುಮಂತರಾವ್ ಕುಲಕರ್ಣಿ ಗುರುಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ. ಅವರ ಜ್ಞಾನಕ್ಕೆ ನಮ್ಮದೊಂದು ಸೆಲ್ಯೂಟ್, ನಮ್ಮ ಒಂದು ನಮನ. ನೋಡಿ, ಕೃತಿಕಾ ನಕ್ಷತ್ರದವರು ಹಿಂದಿನ ಜನ್ಮದಲ್ಲಿ ತಂದೆಯ ಸೇವೆಯನ್ನ ಸರಿಯಾಗಿ ಮಾಡಿಲ್ಲ, ಅಥವಾ ತಂದೆಗೆ ನಿಮ್ಮಿಂದ ನೋವಾಗಿರಬಹುದು, ಬೇಜಾರಾಗಿರ್ಬಹುದು. ಅದೇ ಕಾರಣಕ್ಕೆ ನೀವು ಈ ಜನ್ಮದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ತುಂಬಾ ಸ್ಟ್ರಾಂಗ್ ನಕ್ಷತ್ರ ಕೃತಿಕಾ ನಕ್ಷತ್ರ, ಯಾವಾಗಲೂ ತುಂಬಾ ಸಕ್ಸಸ್ ಇರೋ ನಕ್ಷತ್ರ. ನೋಡಿ, ಒಳ್ಳೆ ನಕ್ಷತ್ರ ಅಥವಾ ಕೆಟ್ಟ ನಕ್ಷತ್ರ ಅಂತ ಯಾವುದೂ ಇಲ್ಲ. 27 ನಕ್ಷತ್ರಗಳು ಕೂಡ ಒಳ್ಳೆಯವೆ ನನ್ನನ್ನು ಕೇಳಿದೆ. ಇದರಲ್ಲಿ ಗ್ರಹಗಳು, ನಾವು ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತೇವೆ ಅದ್ರ ಮೇಲೆ ಗ್ರಹಗಳು ಫಲವನ್ನ ಕೊಡ್ತವೆ ಹೊರತು ಎಲ್ಲಾ ನಕ್ಷತ್ರಗಳು ಕೂಡ ಒಳ್ಳೆಯದೇ, ಎಲ್ಲ ರಾಶಿಗಳು ಕೂಡ ಒಳ್ಳೆವೆ. ಎಲ್ಲ ಹ್ಯೂಮನ್ ಬೀಯಿಂಗ್ಸು ಕೂಡ ಒಳ್ಳೆಯವರೇ ಆಗ್ಬೇಕು. ಹುಟ್ಟಿದ ಮಗು ನೋಡಿ ಒಳ್ಳೆಯವನೇ ಇರ್ತೇನಲ್ವಾ. ನೋಡಿ, ಕರ್ಮ ಕಳ್ಕೊಂತ ಹೋದ್ರೆ ನಿಮಗೆ ಸಕ್ಸಸ್ ಬರ್ತಾ ಹೋಗ್ತದೆ. ಈಗ ಕೃತಿಕಾ ನಕ್ಷತ್ರದ ಏನು ಹೇಳಿದೆ, ತಂದೆಯ ಸೇವೆಯನ್ನ ನೀವು ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ, ಪರಿಹಾರ ಈ ಜನ್ಮದಲ್ಲಿ ತಂದೆಯ ಸೇವೆಯನ್ನ ಚೆನ್ನಾಗಿ ಮಾಡಿ. ತಂದೆಗೆ ಬೈಲಿಕ್ಕೆ ಹೋಗ್ಬೇಡಿ. ನೋಡಿ, ಈಗಿನ ಕಾಲದಲ್ಲಿ ಬೈಯೋದು ಸರ್ವೇ ಸಾಮಾನ್ಯ. ತಂದೆಗಳಿಗೆ ಬೇಡ, ತಂದೆಗೆ ಬೈಯಕ್ಕೆ ಹೋಗ್ಬೇಡಿ. ತಂದೆಗಾಗ್ಲಿ ತಾಯಿಗಾಗ್ಲಿ ಬೈಯಕ್ಕೆ ಹೋಗ್ಬೇಡಿ. ಅವರ ಮನಸ್ಸಿಗೆ ನೋವು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರ ತಂದೆಯಾದ್ರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಹಿಂದಿನ ಜನ್ಮದಲ್ಲಿ ಅವರು ತಂದೆಯನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅರ್ಥ. 9ನೇ ಮನೆಯ ಗ್ರಹ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ, ಅಥವಾ 9ನೇ ಮನೆಯಲ್ಲಿ ಶತ್ರು ಗ್ರಹವೋ ಅಥವಾ ಅಶುಭ ಗ್ರಹವೋ ಇದೆ ಅಂತ ಅರ್ಥ. ಇನ್ನು ಕೃತಿಕಾ ನಕ್ಷತ್ರದವರು ಎಲ್ಲರೂ ಕೂಡ ತಂದೆ ಸೇವೆಯನ್ನು ಚೆನ್ನಾಗಿ ಮಾಡಿ, ಅವರ ಮನಸ್ಸಿಗೆ ನೋವು ಮಾಡಬೇಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ನಿಮಗೆ ಹೆಲ್ಪ್ ಮಾಡ್ಲಿ ಬಿಡ್ಲಿ, ಎಲ್ಲರೂ ಸರ್ವೇ ಸಾಮಾನ್ಯ. ನಮ್ಮ ತಂದೆ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಇವೆಲ್ಲ ಮಾತುಗಳು ಬೇಡವೇ ಬೇಡ. ಮತ್ತೆ ಈ ಜನ್ಮದಲ್ಲೂ ತಂದೆಯನ್ನ ಬೈದು ಕರ್ಮವನ್ನ ಕಟ್ಟಿಕೊಳ್ಳಬೇಡಿ. ತಂದೆಯನ್ನ ಗೌರವಿಸಿ, ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಿಮ್ಮ ಹಿಂದಿನ ಜನ್ಮದ ಕರ್ಮ ಸವೆಯುತ್ತಾ ಹೋಗ್ತದೆ, ದೋಷ ಪರಿಹಾರ ಆಗ್ತದೆ. ನೋಡಿ, ಅ ಇ ಇಂದ ಸ್ಟಾರ್ಟ್ ಮಾಡಬೇಕು. ಸಣ್ಣ ವಿಷಯ ಅಂತ ಭಾವಿಸ್ಬೇಡಿ. ಮತ್ತೆ ಮತ್ತೆ ಹೇಳ್ತೇನೆ, 27 ನಕ್ಷತ್ರದವರೆಗೂ ನಾನು ವಿವರಣೆ ಕೊಡ್ತೇನೆ. ನಿಮ್ಮ ನಕ್ಷತ್ರ ಶಾಂತಿಯನ್ನು ನೀವೇ ಮಾಡ್ಕೋಬಹುದು. ನವಗ್ರಹ ಶಾಂತಿ ಮಾಡುವಾಗ, ಹೋಮ ಹವನ ಮಾಡುವಾಗ ನಕ್ಷತ್ರ ಶಾಂತಿ ಮಾಡ್ತಾರೆ. ಈ ಆಚರಣೆ ಮೂಲಕ ಕೂಡ ನೀವು ನಕ್ಷತ್ರ ಶಾಂತಿಯನ್ನು ಮಾಡ್ಕೋಬಹುದು.
ನಿಮ್ಮ ನಕ್ಷತ್ರ ಶಾಂತಿಯನ್ನ ಕೃತಿಕಾ ನಕ್ಷತ್ರದವರು ತಂದೆ ಸೇವೆ ಮಾಡೋದ್ರಿಂದ ಮಾಡ್ಕೋಬಹುದು. ಇದರಿಂದ ನಿಮ್ಮ ನಕ್ಷತ್ರ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ವೀಕ್ಷಕರೇ, ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮಗೆ ಜ್ಞಾನವನ್ನು ಕೊಡ್ಲಿಕ್ಕೆ, ನಿಮ್ಮ ತೊಂದರೆಯನ್ನ ಪರಿಹಾರ ಮಾಡಲಿಕ್ಕೆ, ನಿಮ್ಮ ಸಕ್ಸಸ್ ಅನ್ನ ಹೆಚ್ಚಿಗೆ ಮಾಡಲಿಕ್ಕೆ. ಸಾಕಷ್ಟು ಜನ ನನಗೆ ಕರೆ ಮಾಡಿದ್ದಾರೆ. ವಾಮಾಚಾರ ಪ್ರಯೋಗಗಳು, ಅಘೋರಿಗಳಿಂದಲೇ ವಾಮಾಚಾರ ಆಗಿರುವವರು ಕೂಡ ನನಗೆ ಕರೆ ಮಾಡಿದ್ದಾರೆ. ದುಷ್ಟಶಕ್ತಿ ಪ್ರಯೋಗ ಆಗಿರುವರು, ಚೌಡಿ ಪ್ರಯೋಗ ಆಗಿರುವರು ಕರೆ ಮಾಡಿದ್ದಾರೆ. ನಾವು ತೊಂದರೆಯನ್ನು ಪರಿಹಾರ ಮಾಡಿದ್ದೇವೆ. ನೀವುಗಳಿಗೂ ಕೂಡ ನಮಗೆ ಕರೆ ಮಾಡಬಹುದು. ಮಂತ್ರಗಳಿಂದ, ಮಂದಿರಗಳ ದರ್ಶನಗಳಿಂದ ನಿಮಗೆ ಶಕ್ತಿ ಹೇಗೆ ಬರ್ತದೆ ಅಂತ ತಿಳಿಸ್ತೇನೆ. ನೀವೂ ಕೂಡ ಕರೆ ಮಾಡಬಹುದು. ಶುಭವಾಗಲಿ.